ಹುತಾತ್ಮ ಸೈನಿಕನಿಗಿಲ್ಲ ಕನಿಷ್ಠ ಗೌರವ. ಭರವಸೆ ನೀಡಿದರೂ ನಿರ್ಮಾಣವಾಗದ ಪುತ್ಥಳಿ. ಪೋಷಕರ ತೀವ್ರ ಬೇಸರ. ದೇಶ ಸೇವೆಗಾಗಿ ಪ್ರಾಣ ತ್ಯಾಗ ಮಾಡಿದ ಏರ್ಫೋರ್ಸ್ ವಾರೆಂಟ್ ಆಫೀಸರ್ ಮಂಜುನಾಥ್ ಜಿಎಸ್. ಮಾತಾಡ್ತಾ ಇದ್ದೆ ಸರ್, ಈ ಮಿಲಿಟರಿ ಸಹವಾಸ ಯಾವುದೇ ಮಾಡಿದ್ರು ಈ ಮಿಲಿಟರಿ ಸಹವಾಸ ಬೇಡ. ಯಾವುದೇ ಆರ್ಮಿ ಇರಲಿ, ಯಾರ ಸಹವಾಸ ಬೇಡ. ಮಕ್ಕಳನ್ನ ಬೇರೆ ಕೂಲಿ ನಾಲಿ ಕಳಿಸಿದ್ರು ಆ ಕೆಲಸ ಬೇಡ, ಗಾರೆ ಕೆಲಸ ಕಳಿಸಿದ್ರು ಇದು ಕೊಡೋದು ಬೇಡ. ಕೊಠಡಿಗೆ ಅವರ ಹೆಸರಿಡ್ತೀವಿ, ಅವನು ರಸ್ತೆ ಅವರ ಹೆಸರಿಡ್ತೀವಿ ಅಂತ ಹೇಳಿದ್ರು. ಅದೇನಾದರೂ ಫುಲ್ಫಿಲ್ ಆಗಿದೆಯಾ ಅಥವಾ ಏನೂ ಆಗಿಲ್ಲ? ಈ ಬಗ್ಗೆ ಹೇಳ್ತಾನೆ ಇದ್ದಾರೆ ಮಾಡ್ತೀವಿ ಅಂತ. ಅಲ್ಲ, ಈ ಬಗ್ಗೆ ತಾವೇನಾದರೂ ಯಾರಾದ್ರೂ ಸಂಪರ್ಕಿಸಿದ್ದೀರಾ ಹೇಗೆ? ಇಲ್ಲ, ಮೊನ್ನೆ ಎಲ್ಲ ಇಲ್ಲಿ ಹೊಸನವರ ಬಂದಿದ್ರಲ್ಲ, ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಯಾವಾಗುತ್ತೆ ಗೊತ್ತಿಲ್ಲ. ಅಂದರೆ ಈಗ ನೀವು ಕಂಚಿನ ಪ್ರತಿಮೆ ವಿಚಾರದಲ್ಲೋ ಅಥವಾ ಶಾಲೆ ಕೊಠಡಿ ಕಂಚಿನ ಪ್ರತಿಮೆ ಬಗ್ಗೆ ಹೇಳಿಲ್ಲ, ಶಾಲಾ ಕೊಠಡಿ ಬಗ್ಗೆ ಹೇಳಿದ್ದಾರೆ. ಈಗ ರಸ್ತೆಗೆ ಅವ್ರ ಹೆಸರಿಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಹೇಳಿದ್ರು. ಅದನ್ನೇನು ಮಾಡಿಲ್ಲ. ಆ ಬಗ್ಗೆ ಏನಾದರೂ ಇಲ್ಲ, ಚರ್ಚೆ ಆಗಿಲ್ಲ. ಏನು ಹೇಳೋಣ ನಾವೇನು ಹೇಳೋದಕ್ಕೂ ಈಗ ಅವ್ರು ಕೊಟ್ಟು ಮಾತು ಅವ್ರು ಉಳಿಸ್ಕೊಳಲ್ಲ ಅಂದಮೇಲೆ ನಾವೇನು ಹೇಳೋಣ? ಅಂದರೆ ಈಗ ನಿಮ್ಮ ಮಗಂದು ಇದಾಗತ್ತೆ, ಈಗ ಸರ್ಕಾರಿ ಜಾಗದಲ್ಲಿ ಏನೋ ಅಂತ್ಯಕ್ರಿಯೆಗೆ ಸ್ಥಳ ಕೊಟ್ಟಿಲ್ಲ, ನಿಮ್ಮ ಸ್ವಂತ ಜಾಗದಲ್ಲಿ ಕೊಟ್ಟಿದ್ದೀರಾ. ಹೌದು, ನಿಮ್ಮ ಸ್ವಂತ ಜಾಗದಲ್ಲಿ ಅವರ ಹೆಸರಲ್ಲೂ ಒಂದು ಸ್ಮಾರಕ ಮಾಡಿದ್ದೀರಾ, ಒಂದು ಒಳ್ಳೆ ಪಾರ್ಕ್ ಮಾಡಿದ್ರೆ, ಒಳ್ಳೆ ಮೇಂಟೈನ್ ಮಾಡಿದ್ದೀರಾ. ಇದರಿಂದ ಸರ್ಕಾರ ನಿಮ್ಮ ಕಡೆಗೆ ಏನು ಬಂದಿಲ್ಲ, ಏನು ಕೊಟ್ಟಿಲ್ಲ. ಆ ದಿವಸದಲ್ಲಿ ನಿಮ್ಮ ಹತ್ರ ಬಂದ್ಬಿಟ್ಟು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಆ ರೀತಿ ಅಂತೆಲ್ಲ ಹೇಳಿದ್ರು. ಹೇಳೋದ್ಮೇಲೆ ಮತ್ತೆ ಬಂದಿಲ್ಲ. ತಾವು ಅದ್ರ ಬಗ್ಗೆ ಏನಾದರೂ ಮೇಲಧಿಕಾರಿಗೆ ಲೆಟರ್ ಬರ್ತಿದೆ? ಇಲ್ಲ, ಮೇಲಧಿಕಾರಿಗಳಿಗೆ ನಾವು ಈಗ ಮೇಲಧಿಕಾರಿಗಳಿಗೆ ಅವರೇ ಮೇಲಧಿಕಾರಿ ಇದ್ದಾಗ ಮತ್ತೆ ಇನ್ಯಾರಿಗೆ ಬರೆಯೋದು? ಈ ಬಗ್ಗೆ ಸರ್ಕಾರಕ್ಕೆ ಅದು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಕೊಟ್ಟು ಮಾತು ಅವರು ಉಳಿಸ್ಕೊಂಡಿಲ್ಲ. ಎಲೆಕ್ಷನ್ ಬಂದಾಗ ಬರ್ತಾರೆ, ಹೀಗೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ನಮ್ಗೆ ಯಾವುದು ಗೊತ್ತಿಲ್ಲ, ನಾವು ಹೋಗಿ ಕೇಳೋಕ್ಕಾಗೋದಿಲ್ಲಲ್ಲ. ಊರಾಗಿನ ಜನ ಅದಕ್ಕೆಲ್ಲ ಮುಂದಾಗಿ ಹೋಗಿ ನಿಂತು ಏನು ಮಾಡೋಣ ಅಂತ ಹೇಳಿದರೆ ಏನಾರು ಒಂದು ಹೇಳ್ಬೋದು. ಯಾರು ಕೇಳಲಿಲ್ಲ, ಊರಾಗ್ನವ್ರು ಹೇಳಲ್ಲ, ಅವರು ಬಂದು ಕೇಳಲ್ಲ, ಏನೂ ಇಲ್ಲ. ಇವ್ರಿಗೆ ಮಾತಾಡೋಕ್ಕೆ ಅಷ್ಟಲ್ಲ, ಆಮೇಲಿಂದ ಇದು ಆರಾಮಿಲ್ಲ, ಅಷ್ಟೆಲ್ಲ ಹೇಳೋಕ್ಕೆ ಇವರಿಗೆ ತಿಳುವಳಿಕೆ ಗೊತ್ತಾಗಲ್ಲ, ಅವನು ನೆನಪಿರಲ್ಲ, ಹೇಳೋಕ್ಕೂ ಅಂದಾಜಾಗಲ್ಲ. ನನಗೂ ಅಷ್ಟೆಲ್ಲ ತಿಳುವಳಿಕೆನೂ ಇಲ್ಲ. ನಮ್ಮ ಮಗ ಇದ್ದಿದ್ರು ಮಾತಾಡ್ತಿದ್ದ, ನಮಗಷ್ಟೆಲ್ಲ ಗೊತ್ತಾಗಲ್ಲ ಹೇಳೋಕ್ಕೆ. ಅವ್ರು ಏನಂತನೂ ಕೇಳೋಕ್ಕೂ ಬರಲ್ಲ, ಬೇರೆಯವ್ರ ಹತ್ರನೂ ಹೇಳಿಸಲ್ಲ, ಏನೂ ಇಲ್ಲ. ಆವತ್ತು ಬಂದು ಮಾತಾಡಿ ಏನು ಹೋಗಿದ್ರು ಅಷ್ಟೇ. ಆಮೇಲೆ ಯಾರು ಬರಲಿಲ್ಲ, ಮತ್ತೆ ಯಾರು ಬರಲಿಲ್ಲ, ಯಾವ ಅಧಿಕಾರಿಗಳು ಬರಲಿಲ್ಲ, ಇಲ್ಲ ಯಾವ ಪಕ್ಷರು ಬರಲಿಲ್ಲ, ಇಲ್ಲ, ಯಾರು ಬಂದಿಲ್ಲ. ನಮ್ಗೆ ಏನಂತ ಕೇಳಿದರು ಇಲ್ಲ, ಯಾರು ಹೇಳೂ ಇಲ್ಲ. ಅವತ್ತು ಬಂದು ನಮ್ಗೆ ಸಾಂತ್ವನ ಹೇಳಿದ್ಬಿಟ್ರೆ ಮತ್ತೇನು ಯಾರು ಆ ದಿನ ಬಂದು ಯಾರು ಜೈಕಾರ ಹಾಕಿ ಯಾರು ಕೂಗಿ ಅವ್ರ ಫೋಟೋ ತಗೊಂಡ್ರು ಅಷ್ಟೇ. ಮತ್ತೆ ಯಾರು ಬಂದಿಲ್ಲ, ನಮ್ಗೇನು ಹೇಳೇ ಇಲ್ಲ. ಮುಂದಿನ ವರ್ಷದೊಳಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಅವತ್ತು ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಯಾರು ಬಂದಿಲ್ಲ, ಮಾಡಲಿಲ್ಲ. ಅಂದರೆ ಆ ದಿವಸ ಅಸ್ಸಾಮಿಂದ ನಿಮಗೆ ಗೊತ್ತಿರಲಿಲ್ಲ ಅಸ್ಸಾಮಿನ ಒಬ್ಬರು ಅವ್ರು ಮದುವೆ ಆಗಿದ್ರು ಅಂತ ಹೇಳಿ? ಇಲ್ಲ, ಮದುವೆ ನಾವೇ ಮಾಡಿದ್ದೆವು. ನೀವೇ ಮಾಡಿಸ್ಕೊಟ್ಟಿದ್ರಿ? ಅಸ್ಸಾಂ ಹುಡುಗಿ ಜೊತೆ ಮಾಡ್ಕೊಟ್ಟಿದ್ರಿ? ಅವಳನ್ನೇ ಮದುವೆ ಆಗ್ಬೇಕು ಅಂತ ಅನ್ನವ ಇಲ್ಲಿಗೆ ಬಂದು ಎಲ್ಲ ಹೇಳಿದ. ಆಮೇಲೆ ಎಲ್ಲ ಮಾತುಕತೆ ಆಡ್ಕೊಂಡು ನಾವು ಒಳ್ಳೆದಿರು ಮಕ್ಕಳು ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಮದುವೆ ಮಾಡಿಕೊಟ್ಟು ಕಾಮಾಖ್ಯಾದೇವಿ ದೇವಸ್ಥಾನದಲ್ಲಿ ನೀವು ಅಲ್ಲಿಗೆ ಹೋಗಿ ಮದುವೆ ಮಾಡಿಸ್ಕೊಟ್ರಿ? ಆಮೇಲೆ ಚೆನ್ನಾಗೇ ಇದ್ರು. ಓಕೆ. ಮದುವೆಗೆ ಎಷ್ಟು ವರ್ಷ ಆದ್ಮೇಲೆ ಘಟನೆ ನಡೆದಿದ್ದು? 2018ಕ್ಕೆ ಇವ್ರು ಮದುವೆ ಆಗುತ್ತೆ. ಘಟನೆ ನಡೆಯೋದು 2025ರಲ್ಲಿ. ಓಕೆ. ಈಗ ಪ್ರೆಸಿಡೆಂಟ್ ಅವ್ರು ನಿಮ್ಮ ಜೊತೆ ಚೆನ್ನಾಗಿದ್ದಾರಾ ಅಥವಾ ಮಾತುಕತೆ? ಅಲ್ಲಿ ತನಕ ಚೆನ್ನಾಗಿದ್ರು. ಅವತ್ತು ಇಲ್ಲಿಗೆ ಬಂದು 15 ದಿವಸ ಇದ್ಲು, ಚೆನ್ನಾಗೇ ಇದ್ಲು ನಮ್ಮ ಹತ್ರ. ನಾವು ಅಲ್ಲಿ ಕಳ್ಸಕ್ ಹೋಗಿದ್ದೆವು. ನಾವು 15 ದಿವಸ ಇದ್ದೆವು ಅಲ್ಲಿ. ಅಲ್ಲ, ಆಗ್ರಾದಲ್ಲಿ. ಅಂದ್ರೆ ಮದುವೆ ಆದ ಸಂದರ್ಭದಲ್ಲಿ ನೀವು ಒಟ್ಟಿಗೆ ಅವ್ರು ಇಲ್ಲಿ ಬಂದಿದ್ರು, ನೀವು ಅಲ್ಲಿ ಹೋಗಿದ್ರಿ? ಹೌದು.
ಘಟನೆ ನಡೆದಲ್ಲಿ ಘಟನೆ ಆದ್ಮೇಲೆ ನೀವು ಅಲ್ಲಿ ಹೋಗಿದ್ರಾ? ನಾವು ಹೋಗಿ 15 ದಿವಸ ಇದ್ದೆವು. ಓಕೆ ಓಕೆ. ಚೆನ್ನಾಗೇ ಇದ್ದೆವೆಲ್ಲ, ಹಾಂ. ಚೆನ್ನಾಗೇ ಇದ್ದೆವು. ಅಲ್ಲಿ ಇದ್ದಂಗ್ಲೇ ಅವಳು ಇಷ್ಟೆಲ್ಲ ಮಾಡಿದಾಳೆ, ನಮ್ಗೆ ಗೊತ್ತಿಲ್ಲ. ಕೋರ್ಟಿಗೆ ಹಾಕೋಕ್ಕೆಲ್ಲ ರೆಡಿ ಮಾಡಿದಾಳೆ, ನಮ್ಗೆ ಗೊತ್ತೇ ಇಲ್ಲ. ಅಲ್ಲ, ಕೋರ್ಟಿಗೆ ಏನಂತ ಹಾಕಿದ್ರು? ಈ ನಮ್ಗೇನು ಬರುವಂತ ಈಗ ಏನು ಪರಿಹಾರ ಏನು ಅಂದ್ರೆ ಅವರ ಸಾವಿನ ಪರಿಹಾರ ಏನಿದೆ, ಪರಿಹಾರ ಅಷ್ಟು ಅವರಿಗೆ ಸಿಗ್ಬೇಕು, ಸಿಗ್ಬೇಕು, ಅವ್ರ ಹೆಂಡತಿಗೆ ಸಿಗ್ಬೇಕು, ತಂದೆ ತಾಯಿ ಸಿಗ್ಬಾರ್ದು ಅಂತ ಹಾಕಿದಾಳೆ. ನಾವು ಕೋರ್ಟಿಗೆ ಅಲ್ಲಿಗೆ ಆಗ್ರಕ್ಕೆ ಹೋಗ್ಬೇಕು. ಈಗ ಓಡಾಡ್ತಾನೆ ತಿಂಗಳ ಈಗ ಆಗ್ರಾ ಕೋರ್ಟಿಗೆ ಓಡಾಡ್ತಿದ್ದೀರಾ? ಎಷ್ಟು ಟೈಮಿಂದ? ಅವು 1 ವರ್ಷ ಆಯ್ತಲ್ಲ. ಅಲ್ಲಿಂದ ನಾವು 15 ದಿವಸ ಅಲ್ಲಿದ್ದೆವು. ಅಲ್ಲಿಂದ ಬಂದು 2-3 ದಿವಸಕ್ಕೆ ನೋಟಿಸ್ ಬಂತು, ಕೋರ್ಟಿಗೆ ಹಾಕಿದ್ದು. ನಮ್ಗೆ ಗೊತ್ತಿರಲ್ಲ. ಅವಾಗ ಚೆನ್ನಾಗೇ ಇದ್ಲು, ನಮ್ಮ ಹತ್ರ ಚೆನ್ನಾಗದಾಳೆ ಅನ್ಕೊಂಡು ಅವಳಿಗೆ ಏನು ಬೇಕಾ ಅದನ್ನ ನಾವು ಇಲ್ಲ ಬೆಂಗಳೂರಲ್ಲಿ ಮನೆ ಕಟ್ಸ್ಕೊಡ್ತೀವಿ, ನಿನ್ನ ಕೆಲಸ ಕೊಡ್ತೀವಿ, ಬಾ ಬೆಂಗಳೂರಿಗೆ ಅಂತ ಹೇಳಿ ಬಂದೀವಿ ನಾವು. ಚೆನ್ನಾಗಿ ಎಲ್ಲ ಮಾತಾಡಿ ನಾವೆಲ್ಲ ಹೇಳಿ ಇಲ್ಲೇ ಬೆಂಗಳೂರಲ್ಲೇ ಇರ್ಬೋದು, ನಾವು ಅಡ್ಜಸ್ಟಾಗಿ ಇರ್ಬೋದಲ್ಲ ಅವರು. ನಾವು ಮನೆ ಕಟ್ಸ್ಕೊಡ್ತೀವಿ, ಇಲ್ಲೇ ಇರ್ಬೋದು ಬಾ ಅಂತ ಕರೆದು ಬಂದೆವು ನಾವು. ಹ್ಞೂ ಅಂತ ಒಪ್ಪಿದ್ಲು. ಆಮೇಲೆ ನಾವು ಬಂದು 2-3 ದಿವಸಕ್ಕೆ ನೋಟಿಸ್ ಬಂತು, ಕೋರ್ಟ್ ನೋಟಿಸ್ ಬಂತು ಕೋರ್ಟಿಂದ. ಆಮೇಲೆ 4ನೇ ದಿವಸ 5ನೇ ದಿವಸಕ್ಕೆ ಮತ್ತೆ ನಾವು 4 ಜನ ಹೋದೆವು. ಒಬ್ರು ಲಾಯರ್ ಕರ್ಕೊಂಡು, ಮಗ, ಇವರು, ನಾನು ಹೋಗಿ ಬಂದೆವು. ಮತ್ತೆ ತಿಂಗಳಿಗೆ ಮತ್ತಿಟ್ರು, ಮತ್ತೆ 2 ಜನ ಹೋದರು, ನಾವಿಬ್ಬರು ಹೋಗಿಲ್ಲ. ಹಿಂಗೆ ಓಡಾಡ್ತಾನೆ ಇದ್ದೀವಿ. 1.5 ತಿಂಗಳಿಗೆ, 1 ತಿಂಗಳಿಗೆ, 1.5 ತಿಂಗಳಿಗೆ, ಪ್ರತಿ 1.5 ತಿಂಗಳು 1 ತಿಂಗಳು ಆಗ ಹೋಗ್ತಾನೆ ಇತ್ತು ಕೋರ್ಟಿಗೆ. ಈಗ ಪರಿಹಾರದ್ದು ಬಿಡಿ, ಅದನ್ನು ಕೋರ್ಟಲ್ಲಿ ಫೇಸ್ ಮಾಡ್ಕೊಂಡು ತಗೊಳ್ತೀರಾ? ಅದು ಇದು ಈಗ ಸರ್ಕಾರ ಕೊಟ್ಟಿದ್ದ ಭರವಸೆನಾದರೂ ಈಡೇರಿಸ್ಬೇಕಲ್ವ? ಈಡೇರಿಸ್ಬೇಕಲ್ಲ, ಅದು ಯಾವುದೂ ಇಲ್ಲ ನಮಗೆ. ಕಳ್ಕೊಂಡ್ರು ಅಂತಾರ. ಪರಿಹಾರ ಅದೆಲ್ಲ ಬಿಡೋಣ, ಬೇಡ. ಅಟ್ಲೀಸ್ಟ್ ಸರ್ಕಾರ ನಮ್ಗೆ ಹೇಳಿರೋದನ್ನು ಇದನ್ನು ಫುಲ್ಫಿಲ್ ಮಾಡಿಕೊಡ್ಬೇಕು. ಯಾವುದು ಒಂದು ಸ್ಮಾರಕ ಮಾಡಿಕೊಡ್ತೀವಿ, ಗಂಚಿನ ಪ್ರತಿಮೆ ಮಾಡ್ತೀವಿ ಅಂತ ಹೇಳಿದರು. ಎಲ್ಲಿ ನೀವು ಕೇಳಿದಲ್ಲಿ ಎಲ್ಲಿ ಮಂಜುನಾಥರ ತಂದೆ ಕೇಳ್ತಾರೆ ಅಲ್ಲಿ ನಾವು ಪಂಚಮ ಪ್ರತಿಮೆ ಮಾಡಿಕೊಡ್ತೀವಿ. ಆಮೇಲೆ ಒಂದು ಶಾಲೆಗೆ, ಎಲ್ಲಿ ಆ ಶಾಲೆಗೆ ಒಂದು ಕೊಠಡಿಗೆ, ಹೊಸ ಕೊಠಡಿ ಕೊಟ್ಟು ಇವ್ರು ಹೆಸರಿಡ್ತೀವಿ ಅಂತ ಹೇಳಿದರು. ಇನ್ನೊಂದು ಇಲ್ಲಿಂದ ಒಂದು ರಸ್ತೆಗೆ ಅವ್ರು ಹೆಸರಿಡ್ತೀವಿ ಅಂತ ಹೇಳಿದರು. ಮೂರೇ ಕೊಟ್ಟಿದ್ದು. ದುಡ್ಡಿನ ಬಿಡ್ಡಿಂದ ಯಾರೂ ಕೊಟ್ಟಿಲ್ಲ, ಏನೂ ಇಲ್ಲ. ಈ 3ನ್ನ ಅವರು ಈಡೇರಿಸ್ಕೊಡ್ಬೇಕು ಅಂತ ತಮ್ಮ ಬೇಡಿಕೆ. ಹೌದು. ಇವಾಗ ಮಾಡಿಕೊಟ್ಟಿದ್ರು ಎಷ್ಟೋ ಬೆಲೆ ಇತ್ತಲ್ಲ, ಇನ್ನು ಎಷ್ಟು ಮಾಡಿದ್ರು. ಆಮೇಲೆ ಇದು ಒಂದು ಸ್ಫೂರ್ತಿ ಸರ್, ಮುಂದಿನ ಮಕ್ಕಳಿಗೆ ಒಂದು ಸ್ಫೂರ್ತಿ. ಇದನ್ನು ಮಾಡೋದ್ರಿಂದ ಸರ್ಕಾರಕ್ಕೆ ನಷ್ಟ ಆಗಲ್ಲ ಸರ್, ಒಂದು ಡಬಲ್ಲು ತ್ರಿಬಲ್ಲು ಉಪಯೋಗ ಆಗುತ್ತೆ. ಮಕ್ಕಳಲ್ಲಿ ನಾವು ಸೈನಿಕರಾಗಬೇಕು ಅನ್ನೋ ಭಾವನೆ ಬರುತ್ತೆ ಸರ್. ಇದು ಮಾಡಬೇಕು ಸರ್, ಒಳ್ಳೆಯದು ಸರ್, ಭಾರಿ ಒಳ್ಳೆಯದು. ಅವ್ರು ಮಂಜುನಾಥ್ ಅವರ ಹೆಸರಿಡಬೇಕು. ಅವರು ಇಡೀ ಕರ್ನಾಟಕದಾದ್ಯಂತ ಅವ್ರು ಸತ್ತಾವಾಗ ಹೆಸರಾಗುತ್ತೆ, ಇಡೀ ದೇಶಾದ್ಯಂತ ಹೆಸರಾಗುತ್ತೆ. ಅವರ ಮೃತದೇಹ ಒಂದು ಬರುತ್ತೆ ಇಲ್ಲಿ ಇದು ಮಾಡೋ ವೈಯಕ್ತಿಕ ಜಾಗದಲ್ಲಿ. ಹೌದು ಸರ್, ಗೌರವ ಯಾರು ಕೊಡಲಿಲ್ಲ. ಸ್ಥಳೀಯರಿಗೆ ಮಾತಾಡ್ತಾ ಇದ್ದಾರೆ ಸರ್, ಈ ಮಿಲಿಟ್ರಿ ಸಹವಾಸ ಯಾವುದೇ ಮಾಡಿದ್ರು, ಈ ಮಿಲಿಟ್ರಿ ಸಹವಾಸ ಬೇಡ. ಯಾವುದೇ ಆರ್ಮಿ ಇರಲಿ, ಯಾರು ಸಹವಾಸ ಬೇಡ. ಮಕ್ಕಳನ್ನ ಬೇರೆ ಕೂಲಿ ನಾಲಿ ಕಳಿಸಿದ್ರು ಆ ಕೆಲಸ ಬೇಡ, ಗಾರೆ ಕೆಲಸ ಕಳಿಸಿದ್ರು ಇದು ಕೊಡೋದು ಬೇಡ. ಹಾಗೆ ಅಂತ ಪಾಪ, ಯಾಕಂದ್ರೆ ಮಾನಸಿಕ ಆಟೋಮೆಟಿಕ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಸಲ್ಲುವಂತ ಗೌರವ ಸಲ್ಲದೇ ಇದ್ದವಾಗ ಈ ರೀತಿ ಜನಸಾಮಾನ್ಯರ ಮನಸ್ಸಲ್ಲೇ ಬಂದೇ ಬರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಇವ್ರಿಗೆ ಸಲ್ಲಬೇಕಂತ ಗೌರವ ಸಲ್ಲಲೇಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೆಯುತ್ತೆ, ನಿಮ್ಮ ಹೋರಾಟ ನಡೆಯುತ್ತೆ, ಅವ್ರ ಕುಟುಂಬದಿಂದ ಹೋರಾಟ ನಡೆಯುತ್ತೆ ಅಲ್ವಾ? ಅವರ ಸಾವಿನ ದಿವಸ ಜನಪ್ರತಿನಿಧಿಗಳು ಮತ್ತು ಎಲ್ಲ ಅಧಿಕಾರಿಗಳು ಬಂದ್ಬಿಟ್ಟು ಅವರಿಗೊಂದು, ಅವ್ರ ಕುಟುಂಬಸ್ಥರಿಗೆ ಒಂದು ಭರವಸೆಗಳನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ, ಅವರ ಪುತ್ಥಳಿನ, ಯಾರು ಮಂಜುನಾಥ್ರವರ PS ಮಂಜುನಾಥ್ರವರ ಪುತ್ಥಳಿನ ಹೊಸನಗರ ತಾಲೂಕಿನ ಪ್ರಮುಖ ವೃತ್ತದಲ್ಲಿ ಕ್ರಿಯೇಟ್ ಮಾಡ್ತೀವಿ. ಹಾಗೆ ಅವರ ಹೆಸರಿನಲ್ಲಿ ಒಂದು ಸರ್ಕಾರಿ ಶಾಲೆಯ ಕೊಠಡಿನ ನಿರ್ಮಾಣ ಮಾಡ್ತೀವಿ. ಹಾಗೆ ಒಂದು ರಸ್ತೆಗೆ ಅವರ ಹೆಸರು ಇಡ್ತೀವಿ ಅಂಥೇಳಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಒಂದು ಅವರ ಕುಟುಂಬಸ್ಥರಿಗೆ ಭರವಸೆ ಕೊಟ್ಟಿರ್ತಾರೆ. ಆದರೆ ಕಳೆದ 1 ವರ್ಷದಿಂದ ಆ ರೀತಿಯ ಯಾವುದೇ ಚಟುವಟಿಕೆಗಳು ನಡೆದಿದೆ. ಅವರ ಸಾವಿಗೆ ಅವಮಾನ ಎಸಗುವಂಥ ಕೆಲಸಗಳನ್ನ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಹಾಗೆ ಆ ಸಂದರ್ಭದಲ್ಲಿ ಅವರು ಮಂಜುನಾಥ್ ಮದುವೆ ಆಗಿರ್ತಕ್ಕಂಥ ಅವ್ರ ಪತ್ನಿ, ಅಸ್ಸಾಂ ಮೂಲದ ಅವರ ಪತ್ನಿ, ಅವರ ಕುಟುಂಬದ ಮೇಲೆ ಕೇಸ್ ಹಾಕಿ ಪರಿಹಾರದ ಹಣಕ್ಕಾಗಿ ಇವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಆಗ್ರಾದ ಕೋರ್ಟಿಗೆ ಪ್ರತಿ ದಿವಸ ತಿರುಗಾಡ್ತಾ ಇದ್ದಾರೆ. ಇದೆಲ್ಲ ಸಂಕಷ್ಟದ ನಡುವೆಗೆ ಅವರ ಮನಸ್ಸಿನಲ್ಲಿ ಕೊರಗ್ತಿರೋ ಒಂದೇ ಒಂದು ನಾವು, ಸರ್ಕಾರ, ಇಲ್ಲಿನ ಸ್ಥಳೀಯ ಆಡಳಿತ, ಸ್ಥಳೀಯ ತಾಲೂಕು ಆಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ, ಇವ್ರು ಏನು ಹೇಳಿದರು, ಈಗ ಮಂಜುನಾಥ್ರವರ ಹೆಸರಲ್ಲಿ ಸ್ಥಳೀಯ ಶಾಲೆಯ ಒಂದು ಕೊಠಡಿಗೆ ಅವರ ಹೆಸರಿಡೋದ್ರ ಜೊತೆಗೆ ಸ್ಥಳೀಯ ರಸ್ತೆಗೆ ಅವರ ಹೆಸರನ್ನ ಇಡ್ತೀವಿ.
ಹಾಗೆ ಹೊಸನಗರ ತಾಲೂಕಿನ ಪ್ರಮುಖ ವೃತ್ತದಲ್ಲಿ ಅವರ ಒಂದು ಕಂಚಿನ ಶಿಲ್ಪ ರಚಿಸುವ ಮೂಲಕ ಅವರ ಸಾವಿಗೆ ಗೌರವ ಸೂಚಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿರ್ತಾರೆ. ಬಟ್ ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಅದನ್ನು ನಗಣ್ಯ ರೂಪದಲ್ಲಿ ಕಾಣ್ತಾ ಇರೋದು ಅವ್ರ ಕುಟುಂಬಕ್ಕೆ ತುಂಬ ನೋವಾಗಿರುತ್ತೆ. ಈ ಬಗ್ಗೆ ಕೂಡಲೇ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ, ಆಮೇಲೆ ಶಾಸಕರಾಗಲಿ, ಸಂಸದರಾಗಲಿ, ಮಾನ್ಯ ಉಸ್ತುವಾರಿ ಸಚಿವರಾಗಲಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ